ವ್ಯಕ್ತಿಯೊಬ್ಬನ ಮೇಲೆ ಕಲ್ಲಿನಿಂದ ಜಜ್ಜಿ ಕ್ರೂರವಾಗಿ ಹಲ್ಲೆ ನಡೆಸಿದ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಪಾಂಡವಪುರ ತಾಲೂಕಿನ ಡಿಂಕ ಗ್ರಾಮ ಹಾಗೂ ಕನಗನಹಳ್ಳಿ ಸಮೀಪ ಈ ದೌರ್ಜನ್ಯ ನಡೆದಿರುವುದು ಪೊಲೀಸ್ ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರಿನ ಮೂಲದ ನವೀನ್ ಹಾಗೂ ಆತನ ಭಾವನನ್ನ 3-4 ಜನರ ತಂಡ ಹಿಡಿದು ಅಮಾನವೀಯವಾಗಿ ಹಲ್ಲೆ ನಡೆಸಿದರೆಂದು ಆರೋಪಿಸಲಾಗಿದೆ. ತಪ್ಪು ಮಾಡಿದನೆಂಬ ಕಾರಣಕ್ಕೆ ಬಟ್ಟೆ ಬಿಚ್ಚಿಸಿ ಕಾಲುಗಳ ಮೇಲೆ ಸೈಜುಗಲ್ಲು ಎತ್ತಿ ಹಾಕಿ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಕೈ ಮುಗಿದು ಬೇಡಿಕೊಂಡರೂ ಬಿಡದೆ ಕಲ್ಲಿನಿಂದ ದೇಹದ ವಿವಿಧ ಭಾಗಗಳಿಗೆ ಹೊಡೆದು ಗಂಭೀರ ಗಾಯಗೊಳಿಸಿರುವುದಾಗಿ ತಿಳಿದು ಬಂದಿದೆ. ನವೀನ್ನ 2 ಕಾಲುಗಳು ಮುರಿದಿದ್ದು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದ ನಿಂಗಣ್ಣ ಅವರ ಮಗಳು ಮಿಸ್ಸಿಂಗ್ ಆದ ಪ್ರಕರಣಕ್ಕೆ ಸಂಬಂಧಿಸಿ ನವೀನ್ ಹಾಗೂ ಆತನ ಭಾವ ಸಹಕರಿಸಿದ್ದರೆಂಬ ಅನುಮಾನ ವ್ಯಕ್ತವಾಗಿದೆ. ಇದೇ ವಿಚಾರವಾಗಿ ಗಿರೀಶ್ ಹಾಗೂ ಗಣೇಶ್ ಎಂಬುವವರ ಹಲ್ಲೆ ನಡೆಸಿದ್ದರೆಂದು ದೂರು ದಾಖಲಾಗಿದೆ. ಮಿಸ್ಸಿಂಗ್ ಹುಡುಗಿ ಸಹೋದರ ಸಂಜಯ್ ಮೇಲೂ ನವೀನ್ ಗುಂಪಿನಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಮೈಸೂರಿಂದ ಬಂದು ಹೊಡೆದವ್ರ ಗುರು ನಮ್ಮೂರ ಹುಡುಗನಿಗೆ ಏನು ಆಗಿಲ್ಲ, ಸುಮ್ಮನೆ ಬಿದ್ದವ್ರ. ಯಾವರು ಬೊಮ್ಮಲಾಪುರಕ್ಕೆ ಬಂದೆ ಈ ಬುಲೆಟ್ ಗಾಡಿಲಿ ಬಾಜಿ ಹಾಕಿದವ್ರನ್ನ ಬಂದ್ಬಿಟ್ಟು ಮೈಸೂರಿಂದ ಬಂದು ಹೊಡೆದವ್ರಿ ನನ್ನ ಮಕ್ಳು. ಗಾಡಿ ಇವ್ರದೇ ಅಲ್ಲಿ ಬುಲೆಟ್. ಇನ್ನೊಬ್ಬ ಯಾರು ಕಂಪ್ಲೇಂಟ್ ಕೊಡ ಅವ್ಗೆ ತಪ್ಪಿಸ್ಕೊಂಡ್ ಓಡಾಡ್ತಾವ್ರೆ. ನಿಜ ಕಂಪ್ಲೇಂಟ್ ಕೊಡಿ. ಬೇಡ ಅಂತ ಹೇಳುವ ನೀನ್ ಬಿಡಿಸ್ತೀನಿ, ನೀನ್ ಬಿಡಿಸ್ಬಿಡ್ತೀನಿ. ಮಹೇಶನ್ ಕರ್ಸು, ಕರ್ಸ್ಬಿಡು ಮಚ್ಚ. ನಿನ್ಗೇನು ಹೊಡೆಯಲ್ಲ, ಕರ್ಸ್ಬಿಡು ಮಚ್ಚ. ಏನಿಲ್ಲ, ಯಾವ ಬೆಂಗಳೂರು ಆದ್ರೂ ದೇವೇಗೌಡ ಸರ್ಕಲ್ ಅಲ್ಲಿ ಗೋಬಿ ಆಗ್ತದೆ. ಇವನು ಅಲ್ಲಿಂದ ರೌಡಿ ಜಾಮು ಬೊಮ್ಮಲಾಪುರ ಎಲ್ಲಿ ಅಣ್ಣ? ಮಾತಾಡಿದ ಕಣ ಫೋನ್ ಹಾಕೊಡ್ಲಿ ಸುತ್ತಪ್ಪ. ರಾಶಿಕರ್ ಹಿರೇಮಠ್, ಕೆಎಂಎಂ ನ್ಯೂಸ್, ಬೆಳಗಾವಿ.